ಮಕ್ಕಳು ಸೊಸೆರು ಮೊಮ್ಮಕ್ಕಳು ಅಂತ ಮಾಡ್ಲಿಲ್ಲ ಸರ್, ಇಂಥದ್ದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ಒಳ್ಳೇದಾಗುತ್ತಾ ಸರ್? ಇದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂತವೆಲ್ಲ ಮಾಡಿಸು ಒಳ್ಳೇದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಿನ್ನ ವಯಸ್ಸಿಗೆ ಇದೆಲ್ಲ ಬೇಕಾ ನಿನ್ಗೆ? ನಿನ್ ದುಡ್ಡು ಯಾರೇ ಬೇಕು ಹೋದ್ರು? ತಾಯಿ ಅಂತೆ ಕರ್ಣಂತೆ. ಈ ಪ್ರಪಂಚದಲ್ಲಿ ಯಾವ್ದಾರ ಮಗ ತಾಯಿನ ರೋಡ್ಗೆ ಹಾಕ್ಬಿಟ್ಟು ಯಾವ್ದಾರ ಹುಡುಗಿ ಜೊತೆ ಓಡಾಡ್ಕೊಂಡಿದ್ರೆ ಆ ತಾಯಿ 1000 ಜೊತೆ ತಿಳ್ಕೊಂಡ್ಬರ್ತಾಳೆ. ನನ್ನ ಮಗ ನಾನು ರೋಡ್ಗೆ ಹಾಕ್ಬಿಟ್ಟ, ನನ್ನ ಮಗ ನಾನು ಹಾಳು ಮಾಡ್ಬಿಟ್ಟ ಅಂತ ಶಾಪ ಹಾಕ್ತಾಳೆ. ಗೊತ್ತಾಯ್ತಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹಿರಿಯ ಮಗ ಸೊಸೆಗೆ ಮಾಟ ಮಾಡಿಸಿದ ಮಹಾತಾಯಿ. ಸ್ನೇಹಿತರೆ, ತಾಯಿ ಪ್ರೀತಿ ಹೆಂಗಿರುತ್ತೆ ಅಂದರೆ ಹಿರಿ ಮಗ ಕಿರಿ ಮಗ ಅಂದ್ಕೊಂಡು ಡಿವೈಡ್ ಮಾಡ್ಕೊಂಡು ಪ್ರೀತಿ ಮಾಡೋ ಥರ ಇರಬಾರ್ದು. ಈ ಮಹಾತಾಯಿ ಏನು ಮಾಡಿದಾಳೆ ಅಂದರೆ ಕಿರಿ ಮಗನ ಮಾತು ಕೇಳಿಕೊಂಡು ಆಸ್ತಿಗೋಸ್ಕರ ಹಿರಿ ಮಗ ಸೊಸೆ ಮತ್ತು ಮೊಮ್ಮಕ್ಕಳನ್ನು ಎಲ್ಲದು ಫೋಟೋಸು ಮತ್ತು ಅವರು ಕಾಲ್ಧೂಳು ಉಗುರು ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ಎಲ್ಲೋ ಮಾಟ ಮಾಡಿಸ್ಕೊಂಡು ಬಂದಿದ್ದಾಳಂತೆ. ಸೊ ಇಂಥ ತಾಯಿಗೆ ಯಾಕೆ ಈ ಥರ ಬರುತ್ತೆ ಅನ್ನೋದೇ ಒಂದು ದುರಂತದ ವಿಚಾರ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ನೋಡಿ. ಇವರು ತುಮಕೂರು ಕಡೆಯವರಂತೆ. ಸೊ ಇವರು ವಾಸ ಮಾಡ್ತಾ ಇರೋದು ಎಲ್ಲಿ ಅಂದರೆ ಯಶವಂತಪುರದಲ್ಲಿ. ಆಚೆ ಕಡೆ ಮಾಟಕೂಟನ ಮಾಡ್ಕೊಬಂದು ಬೀರಲ್ಲಿ ಇಡೋದು, ಊಟದಲ್ಲಿ ಹಾಕೋದು, ಈ ಥರ ಎಲ್ಲ ಮಾಡ್ತಾರಲ್ಲ, ಇದನ್ನು ಈ ಕಾಲದಲ್ಲಿ ನಂಬ್ತಾರೆ. ನಂಬೋದು ಬಿಡೋದು ಸೆಕೆಂಡ್ರಿ. ಆದರೆ ಮಕ್ಕಳ ಅಂತ್ಯವನ್ನು ನೋಡಬೇಕು ಅನ್ನೋ ಬಯಸುವಂತಹ ಈ ಕ್ರೂರ ತಾಯಿ ಇದ್ದಾಳಲ್ಲ, ಇಂಥವರೆಲ್ಲ ಜೀವಂತವಾಗಿ ಇರಲೇಬಾರ್ದು ಸ್ನೇಹಿತರೆ. ಅದೇನೇ ಆಗಲಿ ಕೆಟ್ಟದ್ದು ಬಯಸೋ ತಾಯಿ ಇರಬಾರ್ದು. ಇನ್ನೂ ಬೇಕಾದ್ರೆ ಕೋಪ ಮಾಡ್ಕೊಂಡು ಬದುಕೋದು ಒಂದು ಅರ್ಥ ಇರುತ್ತೆ. ಆಸ್ತಿಗೋಸ್ಕರ ಈ ಥರ ಎಲ್ಲ ಮಾಡಿ ಒಂದೇ ಬಿಲ್ಡಿಂಗಲ್ಲ ಅಂತ ಇರೋದು. ಮಗ ಕೆಳಗಡೆ ಇದ್ದಾನೆ, ಹಿರಿ ಮಗ ಮೇಲ್ಗಡೆ ಇದ್ದಾನೆ. ಕಿರಿ ಮಗನ ಜೊತೆ ಕೆಳಗಡೆ ವಾಸ ಮಾಡ್ತಾ ಇರೋ ಈ ಮಹಾತಾಯಿ ನಡ್ಕೊಳ್ಳೋ ರೀತಿ ಹೇಗಿದೆ ಅಂದರೆ ಏನೋ ಒತ್ಕೊಂಡು ಹೋಗ್ತೀನಿ ಅನ್ನೋ ಥರ ನಡ್ಕೊಳ್ತಾ ಇದ್ದಾಳೆ. ದಯವಿಟ್ಟು ಇಂಥವರು ಪ್ರತಿ ಮನೇಲೂ ಇರ್ತಾರ ಅಥವಾ ಎಲ್ಲೋ ಅಪರೂಪಕ್ಕೆ ಸಿಗ್ತಾರ ಅನ್ನೋದೇ ಗೊತ್ತಾಗಲ್ಲ. ಈ 25 ವರ್ಷದಿಂದ ಒಂದು ಕತೆ ಕೇಳಿದ್ವಿ. ಸೊ ಆ ಕತೆಗಳೆಲ್ಲ ಇವತ್ತು ನೆನಪಾಗ್ತಿದೆ. ಈ ಮಹಾತಾಯಿಗೆ ಯಾವ ನನ್ನ ಮಗ ಬುದ್ಧಿ ಕಲಿಸ್ತಾನೋ ಗೊತ್ತಿಲ್ಲ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಬೆಂಕಿ ಸುಟ್ಟಾಕಿ ನೀನ್ ಯಾಕೆ ಇಟ್ಕೊಂತೀಯ? ನಿನ್ನ ವಯಸ್ಸಿಗೆ ಇದೆಲ್ಲ ಬೇಕಾ ನಿನ್ಗೆ? ನಿನ್ ದುಡ್ಡು ಯಾರೇ ಬೇಕು ಹೋದ್ರು? ಜುಟ್ಟು ಹಿಡ್ಕೊಂಡು ಹೇಳಿದ್ಯಲ್ಲ, ಯಾಕೆ ಇದ್ಗತಿ ಅದ್ನ? ನಿನ್ನ ವಯಸ್ಸಿಗೆ ಇದೆಲ್ಲ ಬೇಕಾ? ಎಲ್ಲ ಶಿವ ಕೊಟ್ಟಿಲ್ಲ ನಿಮ್ಗೆ. ಆಯ್ತು, ನಿಮ್ದೇನೋ ಇದು ಇಟ್ಟು ಇಂಥವೆಲ್ಲ ಮಾಡಬಾರ್ದು ಈ ವಯಸ್ಸಲ್ಲಿ. ಏನಿಲ್ಲ, ಒಂದಿನಕ್ಕೂ ಮಕ್ಕಳು ಸೊಸೆರು ಮೊಮ್ಮಕ್ಕಳು ಅಂತ ಮಾಡ್ಲಿಲ್ಲ ಸರ್, ಇಂಥದ್ದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ಒಳ್ಳೇದಾಗುತ್ತಾ ಸರ್? ಇದು ಚೆಕ್ ಮಾಡ್ಬೇಕು ಬಿಡಲಿ. ನಾನೇ ಕೀಳಾಗ ನಿಂತಿರೋದಿಲ್ಲ. ಇದು ಯಾರ್ದಮ್ಮ? ಬೀರ್ ಯಾರ್ದಮ್ಮ? EMI ಆಗ್ಬೇಕು ನಿನ್ಗೆ. ಅತ್ತೆ ಸರ್, ಬೇರೆ ಯಾರು ಅಲ್ಲ. ಅತ್ತೆ ಯಾರ ಹಿಂಗೆ ಹೇಳಿ ಸರ್, ಹಿಂಗೆಲ್ಲ ಆಗೋಗೈತೆ ನಮ್ಮ ಅಂತ ನಂದಕ್ಕೆ. ಯಾರ ಹಿಂಗೆ ಮಾಡ್ಕೊಟ್ರು. ಅಂತವೆಲ್ಲ ಮಾಡಿಸು ಒಳ್ಳೇದು. ನೀವ್ ಇಲ್ಲೇ ಅಡ್ಗಿರ್ಬೇಡ, ಅಲ್ಲಾಗಿ ಮಾಡಿಸ್ಬೇಡ. ಅಲ್ಲಿ ಮೆಲ್ಲ ಪೂಜೆ ಮಾಡ್ಕೊಂಬ, ಇಲ್ಲಿ ಬಂದು ಕ್ಯಾದೆ ಸಂಸಾರ.